ಬೆಳಕು ನ್ಯೂಸ್ ಒನ್ ಕನ್ನಡ ಸುದ್ದಿವಾಹಿನಿ, ಇದು ಸತ್ಯ ಸುದ್ದಿಗಳ ಹೂರಣ. ದಿನಾಚರಣೆ ಇದನ್ನು ಸಾಮಾನ್ಯವಾಗಿ ನಾವು ಮಾರ್ಚ್ 8ನೇ ತಾರೀಕು ಆಚರಣೆ ಮಾಡ್ತೀವಿ. ಆದರೆ ನಮ್ಮ ಸಾಹಿತ್ಯ ಪರಿಷತ್ತು ಮತ್ತು ಮಹಿಳಾ ಕಾಲೇಜಿನ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಈ ಒಂದು ವೇದಿಕೆಯಲ್ಲಿ ನಾವು ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ತಮ್ಮದೇ ಆದ ಛಾಪನ್ನು ಮೂಡಿಸಿದ್ದಾರೆ. ಮುಖ್ಯವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಸಾವಿತ್ರಿಬಾಯಿ ಫುಲೆ ಆಗ್ಬೋದು, ರಾಜಕೀಯ ಕ್ಷೇತ್ರದಲ್ಲಿ ಇಂದಿರಾ ಗಾಂಧಿ ಅವರು ಮತ್ತು ಸುಷ್ಮಾ ಸ್ವರಾಜ್ ಅವರು, ಅಂತರಿಕ್ಷ ಕ್ಷೇತ್ರದಲ್ಲಿ ಸುನಿತಾ ವಿಲಿಯಮ್ಸ್, ಕಲ್ಪನಾ ಚಾವ್ಲಾ ಆಗ್ಬೋದು. ಹೀಗೆ ಅನೇಕರು ಅನೇಕ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿದ್ದಾರೆ. ಅವರ ಸಾಧನೆಗಳನ್ನು ನಾವು ತಿಳ್ಕೋಬೇಕು, ಪಾಲಿಸಬೇಕು. ಅನೇಕ ಕವಿಯತ್ರಿಯರು ಸಹ ಅಷ್ಟೇ ಅನೇಕ ಕೃತಿಗಳನ್ನು ಬರೆದಿದ್ದಾರೆ. ಆ ಕೃತಿಗಳನ್ನು, ಕನ್ನಡ ಪುಸ್ತಕಗಳನ್ನು ಓದಿದಾಗ ನಮಗೆ ಅವರ ಸಾಧನೆಯ ಪರಿಚಯ ಆಗುತ್ತೆ. ಹಾಗೆಯೇ ಇಂದಿನ ದಿನಗಳಲ್ಲಿ ಮಹಿಳೆಯರು ನಾನಾ ಕ್ಷೇತ್ರದಲ್ಲಿ ಮುಂದುವರೆದಿದ್ದರೂ ಸಹ ಅನೇಕರಿಗೆ ಅವಕಾಶಗಳ ಕೊರತೆಯಿಂದಾಗಿ ಇನ್ನೂ ಹಿಂದುಳಿದಿದ್ದಾರೆ. ಏನು ಸಾಮಾಜಿಕ ತಾರತಮ್ಯಗಳು, ಹಿಂಸೆ, ಕ್ರೌರ್ಯ ಮುಂತಾದ ಕ್ಷೇತ್ರಗಳಲ್ಲಿ ಅನೇಕ ಮಹಿಳೆಯರು ಕಷ್ಟ ಕಾರ್ಪಣ್ಯಗಳನ್ನು ಅವರು ಅನುಭವಿಸ್ತಿದ್ದಾರೆ. ಈ ಹೆಣ್ಣು ಸಮಾಜದ ಕಣ್ಣು ಅಂತ ಹೇಳ್ತಾರೆ. ಅಂತಹ ಒಂದು ಹೆಣ್ಣು ಇವತ್ತು ಅನೇಕ ರಂಗಗಳಲ್ಲಿ ತನ್ನದೇ ಆದ ಛಾಪನ್ನು ಮೂಡಿಸಿದ್ದಾಳೆ. ಹಾಗಾಗಿ ನಾವು ಈ ದಿನವನ್ನು ವಿಶ್ವದಾದ್ಯಂತ ಮಹಿಳಾ ದಿನಾಚರಣೆ ಅಂತ ಆಚರಣೆ ಮಾಡ್ತಾ ಇದ್ದೀವಿ. ಈ ದಿನದ ಮುಖ್ಯ ಉದ್ದೇಶ ಮಹಿಳೆಯರ ಹೋರಾಟಗಳು, ಸಾಧನೆಗಳು, ಅವರ ಒಂದು ಕಾರ್ಯವೈಖರಿಯನ್ನು ಇವತ್ತು ಸ್ಮರಿಸುವಂತಹ ಒಂದು ದಿನ ಆಗಿದೆ. ಕೇವಲ ಶಬ್ದ ಅಲ್ಲ ಅದು, ಅಥವಾ ಪದ ಅಲ್ಲ, ಅದು ಒಂದು ಶಕ್ತಿ, ಸಹನೆ, ಪ್ರೀತಿ, ವಾತ್ಸಲ್ಯ, ಮಮತೆ ಇವುಗಳ ಪ್ರತೀಕವೇ ಮಹಿಳೆ. ಆ ಒಂದು ಮಹಿಳೆಯ ತ್ಯಾಗ ಸಂಕೇತವೇ ಇವತ್ತು ಮಹಿಳಾ ದಿನಾಚರಣೆಗೆ ಕಾರಣ ಆಗಿದೆ. ಒಂದು ಮನೆಗೆ ತಾಯಿಯ ಆಧಾರವಾದರೆ ಒಂದು ಸಮಾಜಕ್ಕೆ ಮಹಿಳೆ ಆಧಾರ. ಒಂದು ಮನೆಗೆ ತಾಯಿಯ ಆಧಾರವಾದರೆ ಒಂದು ಮಹಿಳೆ ಸಮಾಜಕ್ಕೆ ಆಧಾರ ಆಗಿದ್ದಾಳೆ. ಹಾಗಾಗಿ ಮಹಿಳೆಯ ಒಂದು ಬಲವಾದ ಆಸ್ತಿವಾರ ಒಬ್ಬ ಮಹಿಳೆಯಗೆ ಶಿಕ್ಷಣ ನೀಡಿದರೆ ಅದು ಒಂದು ಕುಟುಂಬಕ್ಕೆ ಶಿಕ್ಷಣ ನೀಡಿದಂತೆ. ಹಾಗಾಗಿ ಹೇಳ್ತಾರೆ, ಮಗುವೊಂದು ಕಲಿತರೆ ಶಾಲೆಯೊಂದು ಕಲಿದಂತೆ. ಇನ್ನೂ ಕೆಲವು ಮಹಿಳೆಯರು ಅಸಮಾನತೆ, ಹಿಂಸೆ, ಕ್ರೌರ್ಯಗಳಲ್ಲಿ ಅವರು ಸಿಕ್ಕಾಕೊಂಡಿದ್ದಾರೆ. ಇಂಥವರನ್ನು ನಾವು ಗುರುತಿಸಿ ಅವರಿಗೆ ಸಹಕಾರ ಮನೋಭಾವವನ್ನು ನೀಡುವುದರ ಮೂಲಕ, ಅವರಿಗೆ ಗೌರವವನ್ನು ಕೊಡುವುದರ ಮೂಲಕ ನಾವು ಮುಖ್ಯವಾಹಿನಿಗೆ ತರೋಂಗೆ ಮಾಡಬೇಕು. ಮಹಿಳೆಯರಿಗೆ ನಾವು ಗೌರವ ಕೊಡಬೇಕು ನಿಜ, ಆದರೆ ಮೊದಲು ಮಹಿಳೆಯರಿಗೆ ಗೌರವ ಕೊಡಬೇಕಾಗಿರೋದು ಮಹಿಳೆಯರೇ. ಅದನ್ನು ಕಲಿಬೇಕು. ಯಾಕಂದರೆ ಹೆಣ್ಣಿಗೆ ಎಣ್ಣೆ ಶತ್ರು ಅಂತಾರೆ ಯಾರೋ ನಿಮ್ಮಂಥ ದೊಡ್ಡವರು. ಹಾಗಾಗಿ ನಾವು ಮೊದಲು ಮಹಿಳೆಯರಿಗೆ ಗೌರವ ಕೊಡೋದನ್ನು ನಾವು ಕಲಿಬೇಕು. ಒಂದು ಸಮಾಜ ಅಭಿವೃದ್ಧಿ ಆಗಬೇಕಾದ್ರೆ ಮಹಿಳೆಗೆ ಶಿಕ್ಷಣ, ಸ್ವಾತಂತ್ರ್ಯ ಇವುಗಳಲ್ಲಿ ಪೂರ್ಣ ಸ್ವಾತಂತ್ರ್ಯ ಇರಬೇಕು. ಹಾಗಾಗಿ ಒಬ್ಬ ಮಹಿಳೆ ಸದೃಢವಾದರೆ ಆ ಕುಟುಂಬ ಸದೃಢವಾಗುತ್ತೆ. ಒಂದು ಕುಟುಂಬ ಸದೃಢವಾದರೆ ಆ ಸಮಾಜ ಸದೃಢವಾಗುತ್ತೆ. ಆ ಒಂದು ಸಮಾಜ ಸದೃಢವಾದರೆ ದೇಶವೇ ಸದೃಢ ಆಗುತ್ತೆ. ಹಾಗಾಗಿ ನೀವು ಎಲ್ಲರೂ ಸೇರಿ ಮಹಿಳೆಯರನ್ನು ಗೌರವಿಸೋಣ, ಅವರ ಸಾಧನೆಗಳನ್ನು ಪ್ರಶಂಸಿಸಿ ಗೌರವಿಸೋಣ ಅಂತ ಹೇಳ್ತು. ಸಹ ಶಾಲಾ ಕಾಲೇಜುಗಳಲ್ಲಿ ಕನ್ನಡ ಕಾರ್ಯಕ್ರಮಗಳು ಮತ್ತು ಮನೆಗಳಲ್ಲಿ ಕವಿಗೋಷ್ಠಿ, ಹುಣ್ಣಿಮೆಯೆಂದು ಸಾಧಕರ ಸ್ಮರಣೆ ಹಾಗೂ ಸಾಧಕರ ಸ್ಮರಣೆ ಈ ಥರ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಶಾಲೆಗಳಲ್ಲಿ ಕವಿಗೋಷ್ಠಿ, ಕವನ ವಾಚನ, ಕವಿ ಪರಿಚಯ, ರಸಪ್ರಶ್ನೆ ಕಾರ್ಯಕ್ರಮ, ಪ್ರಬಂಧ ಸ್ಪರ್ಧೆ, ಆಶುಭಾಷಣ ಸ್ಪರ್ಧೆ, ರಂಗೋಲಿ ಸ್ಪರ್ಧೆ, ಪುಸ್ತಕ ಓದುವುದು, ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರುವಂತಹ ನಿಟ್ಟಿನಲ್ಲಿ ಮಹಿಳಾ ಕಾಲೇಜಿನಲ್ಲಿ ಸಹ ನಾವು ರಸಪ್ರಶ್ನೆ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ವಿ. ಈ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಸುಮಾರು 55 ವಿದ್ಯಾರ್ಥಿನಿಯರು ಭಾಗವಹಿಸಿದ್ರು. ಆ
ಆ 55 ಮಕ್ಕಳಲ್ಲಿ ಈಗ ನಾವು ಪ್ರಥಮ ದ್ವಿತೀಯ ಬಹುಮಾನವನ್ನ ನೆನಪಿನ ಕಾಣಿಕೆಯೊಂದಿಗೆ, ತೃತೀಯ ಬಹುಮಾನವನ್ನ ಪ್ರಮಾಣ ಪತ್ರ ಮತ್ತು ಪುಸ್ತಕಗಳೊಂದಿಗೆ ಹಾಗೂ ಒಂದು 10 ಜನ ಮಕ್ಕಳಿಗೆ ಸಮಾಧಾನಕರ ಬಹುಮಾನವನ್ನು ನೀಡ್ತಾ ಇದ್ದೀವಿ. ಉಳಿದ ಎಲ್ಲ ಮಕ್ಕಳಿಗೂ ಸಹ ಕಾರ್ಯಕ್ರಮದ ನಂತರ ನಮ್ಮ ಮೇಡಮ್ನವರು